ಆತ್ಮೀಯರೇ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, RRBಯಲ್ಲಿ ಕೆಲವೊಂದಿಷ್ಟು ಪ್ಯಾರಾಮೆಡಿಕಲ್ ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದ್ರು. ಇಲ್ಲಿ ನೋಡ್ಬೋದು CN 2024 ಪ್ಯಾರಾಮೆಡಿಕಲ್ ಕ್ಯಾಟಗರೀಸ್ ಅಂತ ಇದೆ. ಅಂದರೆ RRBಯಲ್ಲಿ ಯಾವುದೇ ಥರದ ಕನ್ಫರ್ಮ್ ಇದ್ದರೂ ಕೂಡ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ಬೋದು ಇಲ್ಲಿ ನೀವು ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೈಲ್ವೇಸ್ ರಿಕ್ರೂಟ್ಮೆಂಟ್ ಬೋರ್ಡ್ ಬೆಂಗಳೂರು ಅಂತ ಇದೆ. ಇಲ್ಲಿ ಯಾವುದೇ ಥರ ನೀವು RRB ಅಂತ ಟೈಪ್ ಮಾಡಿದ್ರೆ ನೀವು ಈ ಬೆಂಗಳೂರು ವೆಬ್ಸೈಟಿಗೆ ಬರ್ತದೆ. ಬೇರೆ ಬೇರೆ RRB ಕೂಡ ನೀವು ಟೈಪ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಬೆಂಗಳೂರು RRBಗೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ನಾನು ತೋರಿಸ್ಕೊಡ್ತೀನಿ. ಬೆಂಗಳೂರು ಮಾತ್ರ ಅಲ್ಲ, ಸ್ಟಾರ್ಟಿಂಗ್ ನೋಡ್ಬೋದು ನೀವು ಈ ಥರ RRB ಅಂಥೇಳಿ ಟೈಪ್ ಮಾಡಿದ್ರೆ ಇದೇ ವೆಬ್ಸೈಟಿಗೆ ಬರ್ತೀರಿ. ಇಲ್ಲಿ ಬಂದ ತಕ್ಷಣ ಇಲ್ಲಿ ನೋಡ್ಬೋದು, ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಅಪ್ಲೈ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದರಲ್ಲಿ ಮತ್ತೆ ಎರಡು ಆಪ್ಷನ್ ಇದೆ, ಕ್ರಿಯೇಟ್ ಅಕೌಂಟ್ ಅಂತ ಇದೆ, ಆಲ್ರೆಡಿ ಹ್ಯಾವ್ ಅಕೌಂಟ್ ಅಂತ ಇದೆ. ನೀವು ಅಕೌಂಟ್ ಆಲ್ರೆಡಿ RRBಯಲ್ಲಿ ಯಾವುದೇ ಥರದ ವೆಬ್ಸೈಟಲ್ಲಿ ಯಾವುದೇ ಥರದ ಅಪ್ಲಿಕೇಶನ್ ನೀವು ಹಾಕಿದ್ರಿ ಅಂತ ಹೇಳಿದ್ರೆ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂದಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹತ್ರ ಯೂಸರ್ ID ಪಾಸ್ವರ್ಡ್ ಇರುತ್ತೆ. ಆಲ್ರೆಡಿ ನಿಮ್ಮ ಹತ್ರ ಅಕೌಂಟ್ ಇದ್ದರೆ ಆಲ್ರೆಡಿ ಹ್ಯಾವ್ ಆ್ಯನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಬೇಕಾಗುತ್ತೆ. ಇಲ್ಲ ನೀವು ಅಕೌಂಟು ಕ್ರಿಯೇಟ್ ಮಾಡಿಲ್ಲ ಅಂತ ಹೇಳಿದ್ರೆ RRBಯಲ್ಲಿ ಇನ್ನೂವರೆಗೆ ನೀವು ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕ್ರಿಯೇಟ್ ಆ್ಯನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ರಿಯೇಟ್ ಆ್ಯನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಕೇಳುತ್ತೆ, ಓಕೆ ಅಂತ ಕೊಡಿ. ಇಲ್ಲಿ ನೀವು ನೋಡ್ಬೋದು ಕಂಟ್ರಿ ಕೇಳುತ್ತೆ, ನ್ಯಾಷನಾಲಿಟಿ ಇಂಡಿಯಾ ಅಂತ ಕೊಡಿ, ಅಥವಾ ಬೇರೆ ಕಂಟ್ರಿ ಈ ಥರ ಫುಲ್ ನೇಮನ್ನು ಹಾಕಿ ಇಲ್ಲಿ ಮತ್ತೆ ರೀಟೈಪ್ ಮಾಡಬೇಕು ನೇಮನ್ನೇ. ಹ್ಯಾವ್ ಯು ಚೇಂಜ್ ಯುವರ್ ನೇಮ್ ಅಂತ ಕೇಳ್ತಾ ಎಸ್ ಕೊಡಿ, ನೋ ಕೊಡಿ. ಡೇಟ್ ಆಫ್ ಬರ್ತನ ಹಾಕಿ ಜೆಂಡರ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಈ ಥರ ಜೆಂಡರ್ ಸೆಲೆಕ್ಷನ್ ಮಾಡಿ ಇವೆಲ್ಲ ರೀಸೆಲೆಕ್ಟ್ ಮಾಡಬೇಕಾಗತ್ತೆ. ಅದನ್ನೇ ವಾಪಸ್ ರೀಸೆಲೆಕ್ಟ್ ಮಾಡಬೇಕು. ಮದರ್ ನೇಮ್ ಹಾಕಿ, ಫಾದರ್ ನೇಮ್ ಹಾಕಿ, ಮತ್ತು ಆಧಾರ್ ವೆರಿಫಿಕೇಷನ್ಗೆ ಇಲ್ಲಿ ಆಧಾರ್ ನಂಬರನ್ನು ಹಾಕಿ ವೆರಿಫೈ ಅಂತ ಕೊಟ್ಟರೆ ಆಧಾರ್ ವೆರಿಫಿಕೇಷನ್ ಆಗುತ್ತೆ. ಮತ್ತು ಅಡ್ರೆಸ್ ಹಾಕಿ, ಕಾಂಟ್ಯಾಕ್ಟ್ ಡೀಟೇಲ್ಸ್, ಮೊಬೈಲ್ ನಂಬರು, ಇಮೇಲ್ ID. ಇಲ್ಲಿ ಇಮೇಲ್ಗೆ OTP ಜನ್ರೇಟ್ ಆಗುತ್ತೆ. ಇಮೇಲ್ ಅಡ್ರೆಸ್ ಹಾಕಿ ತಕ್ಷಣ ನೀವು OTP ಬರುತ್ತೆ, ಇಮೇಲ್ಗೂ OTP ಬರುತ್ತೆ ಮತ್ತು ಮೊಬೈಲ್ಗೂ OTP ಬರುತ್ತೆ. ಎರಡೂ ನೀವು ಇಲ್ಲಿ OTP ಹಾಕಿ ಜನ್ರೇಟ್ ಮೊಬೈಲ್ OTP ಅಂತ ಮಾಡಿಬಿಟ್ಟು ನೀವು OTPಯನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಆದ ತಕ್ಷಣ ನೋಡು ಕ್ರಿಯೇಟ್ ಪಾಸ್ವರ್ಡ್, ನಿಮ್ಮೊಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಅದೇ ಕ್ಲಿಕ್ ಮಾಡಿ ಈ ಥರ ಕ್ಯಾಪ್ಚಾ ಹಾಕಿ ನೀವು ಪ್ರಿವ್ಯೂ ಆ್ಯಂಡ್ ಕ್ರಿಯೇಟ್ ಅನ್ನು ಅಕೌಂಟ್ ಹೋದರೆ ನೀವೇನಂತೆ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅಕೌಂಟ್ ಕ್ರಿಯೇಟ್ ಆದ ತಕ್ಷಣ ಏನೇನು ವಾಪಸ್ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದುಬಿಟ್ಟು ನೀವೇನು ಅಂತ ಹೇಳಿದ್ರೆ ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆಗೋದು ಯಾವ ಥರ ಅಂತಂದರೆ ಆಲ್ರೆಡಿ ಹ್ಯಾವ್ ಆ್ಯನ್ ಅಕೌಂಟ್ ಅಂತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಯೂಸರ್ ID ಮತ್ತು ಪಾಸ್ವರ್ಡ್ ನಿಮ್ಗೆ ಸಿಕ್ಕಿರುತ್ತೆ ಅದನ್ನು ಹಾಕಿಬಿಟ್ಟು ಇಲ್ಲಿ ಕ್ಯಾಪ್ಚಾ ಹಾಕಬೇಕಾಗುತ್ತೆ. 5486 ಈ ಥರ ಕ್ಯಾಪ್ಚಾ ಹಾಕಿ ಲಾಗಿನ್ ಕೊಡಿ. ಲಾಗಿನ್ ಕೊಟ್ಟ ತಕ್ಷಣ ಈ ಥರ ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಕೆಳಗಿರ್ತಾನೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಯಾವುದಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಕು. ಎರಡು ಅಪ್ಲಿಕೇಶನ್ ಇದಾವೆ ಇಲ್ಲಿ. RRB ಬೆಂಗಳೂರು ಇಲ್ಲಿ ನೋಡ್ಬೋದು 05/2024 ಇಂತಿದೆ. ನೀವೇನಾದರೂ ಇದಕ್ಕೆ ಅಪ್ಲಿಕೇಶನ್ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಗ್ರ್ಯಾಜುಯೇಟ್ ಪೋಸ್ಟ್ ಅಂತ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಇಲ್ಲಿ RRBನ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ. RRB ಯಾವ್ದು ಬೇಕು ನೀವು ಬೆಂಗಳೂರು RRB ಸೆಲೆಕ್ಟ್ ಮಾಡಿ ಐ ಆಮ್ ನಾಟ್ ಕರೆಂಟ್ಲಿ ಡಿಪಾರ್ಟ್ ಫ್ರಮ್ ಎನಿ RRB ಅಂತ ಹೇಳಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಪ್ಯಾರಾಮೆಡಿಕಲ್ ಕ್ಯಾಟಗರಿಯಲ್ಲಿ ಕರೆದಿರುವಂಥ ಅಪ್ಲಿಕೇಶನ್ ಹಾಕಬೇಕು ಅಂತ ಇಲ್ಲಿದೆ ನೋಡಿ, CN ನಂಬರ್ 04/2024 ವೇರಿಯಸ್ ಕ್ಯಾಟಗರೀಸ್ ಆಫ್ ಪ್ಯಾರಾಮೆಡಿಕಲ್ ಅಂತ ಇದಿಲ್ಲ. ಇದ್ರ ಮೇಲೆ ಇಲ್ಲಿ ನೋಡ್ಬೋದು ಐ ಆಮ್ ನಾಟ್ ಡಿಪಾರ್ಟ್ ಫ್ರಮ್ ಎನಿ RRB ಅಂತ ಇದಿಲ್ಲ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ RRBನ ಸೆಲೆಕ್ಷನ್ ಮಾಡ್ಕೋಬೇಕು. ಬೆಂಗಳೂರನ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಷನ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ನೀವು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಇರುತ್ತೆ, ಎಲ್ಲ ನೀವು ಹಾಕಿ. ಕಂಟ್ರಿ ಕೇಳುತ್ತೆ, ನಾನು ಆಲ್ರೆಡಿ ಹಾಕಿ ಇಲ್ಲಿ ಆಲ್ರೆಡಿ ಇಂಡಿಯಾ ಅಂತ ನೀವು ಸೆಲೆಕ್ಷನ್ ಮಾಡ್ಕೊಂಡಿರಲ್ಲ. ಡಾಟಾ ಆಟೋಮೆಟಿಕ್ಕು ನೀವು ಅಕೌಂಟ್ ಕ್ರಿಯೇಟ್ ಮಾಡುವಲ್ಲಿ ಫೆಚ್ ಆಗಿರುತ್ತೆ. ಅದೆಲ್ಲ ನೇಮ್ ಇರುತ್ತೆ, ಆಲ್ರೆಡಿ ಇರುತ್ತೆ ಎಲ್ಲ ಡೀಟೇಲ್ಸ್. ಇದು ನೀವು ಆ್ಯಡ್ ಮಾಡುವಂಥದ್ದು ಏನು ಮಾಡೋದು, ಇಲ್ಲಿ ಚಾಯ್ಸ್ ಆಫ್ ಲ್ಯಾಂಗ್ವೇಜ್ ಆಫ್ ಎಕ್ಸಾಮಿನೇಷನ್ ಅಂತ ಯಾವ ಲ್ಯಾಂಗ್ವೇಜಲ್ಲಿ ನೀವು ಎಕ್ಸಾಮ್ ಬರಲಿಕ್ಕೆ ಇಷ್ಟಪಡ್ತೀರಿ ಲ್ಯಾಂಗ್ವೇಜನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ನಾನು ಕನ್ನಡ ಅಂತ ಸೆಲೆಕ್ಷನ್ ಮಾಡೀನಿ. ಮತ್ತು ಇಲ್ಲಿ ನೋಡುವ ರಿಲಿಜನ್ ಇಂತಿದೆ, ಹಿಂದೂ ಇಸ್ಲಾಮ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಾನು ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಮದರ್ ಟಂಗ್ ನೋಡ್ಬೋದು, ನಿಮ್ಮ ಮದರ್ ಟಂಗನ್ನು ಹಾಕಿ ಯಾವುದು ಅಂತೇಳಿ. ಆಮೇಲೆ ಏನೋ ಪರ್ಮನೆಂಟ್ ವಿಜುವಲ್ ಮಾರ್ಕ್ ಅಂದ್ರೆ ಐಡೆಂಟಿಫಿಕೇಷನ್ ಮಾರ್ಕ್ ಏನಾದರೂ ಇದ್ದರೆ ಹಾಕಿ ಇಲ್ಲಿ. ಮತ್ತು 1 first second ಅಂತ ಇದೆ. ಮತ್ತು ನೋಡ್ಬೋದು ಕಮ್ಯುನಿಟಿ ಡೀಟೇಲ್ಸ್ ಅಂತ ಇದೆ. ನಿಮ್ಮ ಕಮ್ಯುನಿಟಿ ಯಾವುದು OBC ಇದ್ದರೆ OBC ಹಾಕಿ. ಡೂ ಯು ಕಮ್ ಅಂಡರ್ ದ OBC ನಾನ್ ಕ್ರೀಮಿ ಲೇಯರ್ ಅಂತ ಕೇಳ್ತಾ ಇದೆ. OBC ನಾನ್ ಕ್ರೀಮಿ ಲೇಯರ್ ಅಂತ ಹೇಳಿದ್ರೆ ಇಲ್ಲಿ ಕ್ರೀಮಿ ಲೇಯರ್ ಅಂತ ಹೇಳಿದ್ರೆ 8 lakhಗಿಂತ ಅಬೋ ನಿಮ್ದು ಏನಾದರೂ ಆ್ಯನ್ಯುವಲ್ ಇನ್ಕಮ್ ಇದೆ ಕ್ರೀಮಿ ಲೇಯರು. ನಾನ್ ಕ್ರೀಮಿ ಲೇಯರ್ ಅಂತ ಹೇಳಿದ್ರೆ
ನಿಮ್ಗೆ 8 ಲ್ಯಾಕ್ಕಿಂತ ಕಡಿಮೆ ಏನಾದರೂ ನಿಮ್ಮದು ಆ್ಯನ್ಯುವಲ್ ಇನ್ಕಮ್ ಇದ್ದರೆ ಎಸ್ ಅಂತ ಕೊಡಿ. ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕಾಗತ್ತೆ, ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ. ಕಮಾಂಡರ್ OBC ನಾನ್ ಕ್ರಿಮಿ ಲೇಯರ್ ಅಂತ ಅರ್ಥ ಅಂದರೆ 8 ಲ್ಯಾಕ್ಕಿಂತ ಕಡಿಮೆ ಏನಾದರೂ ನಿಮ್ಮದು ಪೇಮೆಂಟ್ ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಇದ್ದರೆ ನಾನ್ ಕ್ರಿಮಿ ಲೇಯರಲ್ಲಿ ಬರ್ತೀರಾ. ಕ್ರಿಮಿ ಲೇಯರ್ ಅಂತ ಹೇಳಿದ್ರೆ ಇಲ್ಲಿ ಸೆಲೆಕ್ಷನ್ ಇರುತ್ತೆ, ನೋಡಿ ಬರೋಕ್ಕಾಗುತ್ತೆ ನೀವು. ಆ್ಯನ್ಯುವಲ್ ಇನ್ಕಮ್ ನಿಮ್ಮದು 8 ಲ್ಯಾಕ್ಕಿಂತ ಅಬೋವ್ ಇದ್ದರೆ ನೋ ಅಂತ ನೀವು ಹಾಕಬೇಕಾಗತ್ತೆ. 8 ಲ್ಯಾಕ್ಕಿಂತ ಕಡಿಮೆ ಇದೆ ನಮ್ಮದು ಆ್ಯನ್ಯುವಲ್ ಇನ್ಕಮ್ ಎಸ್ ಅಂತ ಕೊಟ್ಟಿದ್ದೀನಿ. 8 ಲ್ಯಾಕ್ಕಿಂತ ಜಾಸ್ತಿ ಇದ್ದರೆ ನೀವು ನೋ ಅಂತ ಹಾಕಬೇಕು. ನಾನ್ ಕ್ರಿಮಿ ಲೇಯರ್ ಅಂದರೆ ಒಟ್ಟಾರೆ 8 ಲ್ಯಾಕ್ಕಿಂತ ಕಡಿಮೆ ನಿಮ್ಮದು ಆ್ಯನ್ಯುವಲ್ ಇನ್ಕಮ್ ಇರಬೇಕು. ಆ ಥರ ಇದ್ದರೆ ಎಸ್ ಅಂತ ಹಾಕಿ. ನೀವು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಎಂಟ್ರಿ ಮಾಡಿ. ಇಶ್ಯೂ ಆಫ್ ಅಥಾರಿಟಿ ಕೇಳುತ್ತೆ. ತಾಲೂಕು ಮ್ಯಾಜಿಸ್ಟ್ರೇಟ್ ಅಂತ ತೊಗೊಂಡಿದ್ದೀನಿ ನಾನು, ತಹಶೀಲ್ದಾರು ತಾಲೂಕು ಆಫೀಸರ್ ಕೊಡ್ತಾರೆ. ಇಲ್ಲಿ ನೋಡ್ಬೋದು ಪೋಸ್ಟಲ್ ಅಡ್ರೆಸ್ಸನ್ನು ಹಾಕಿಲ್ಲ. ಪೋಸ್ಟಲ್ ಅಡ್ರೆಸ್ಸನ್ನು ನಿಮ್ಗೆ ಹಾಕಿಬಿಟ್ಟು ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದ್ದರೆ ಸೇವ್ ಮಾಡಿ. ಇಲ್ಲಿ ಕೆಳಗಡೆ ಸೇವ್ ಅಂತ ಇರುತ್ತೆ, ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಕೊಡಿ. ಸೇವ್ ಆದಮೇಲೆ ನೆಕ್ಸ್ಟ್ ಕೊಡಿ, ಮತ್ತೆ ಬರುತ್ತೆ, ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಂದರೆ ಅದರ್ ಡೀಟೇಲ್ಸಲ್ಲಿ ನೀವು ಏನು ಕೇಳ್ತಾರೆ, ಆರ್ ಯು ಎಕ್ಸ್ ಸರ್ವಿಸ್ ಮ್ಯಾನ್ ಎಸ್ ರೇಸ್ ಕೊಡಿ, ನೋ ಇದನ್ನು ಕೊಡಿ. ಆರ್ ಯು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಎಸ್ ರೇಸ್ ಕೊಡಿ, ನೋ ಇದನ್ನು ಕೊಡಿ. ಅದಕ್ಕೆ ಎಸ್ ಅಂತ ಕೊಟ್ಟರೆ ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ. ಮತ್ತು ಆರ್ ಯು ಆ್ಯನ್ EBC ಸರ್ಟಿಫಿಕೇಟ್ ಹೋಲ್ಡರ್ ಅಂತ ಕೇಳ್ತೀವಿ, ಎಸ್ ರೇಸ್ ಕೊಡಿ, ನೋ ಇದ್ರೆ ನೋ ಕೊಡಿ. ಎಕನಾಮಿಕ್ ಬ್ಯಾಕ್ವರ್ಡ್ ಸೆಕ್ಷನ್ ಕ್ಲಾಸಸ್ ಅಂತೀವಲ್ಲ ಅದು EBC ಅಂತ ಹೇಳಿದ್ರೆ. ಡೀಟೇಲ್ಸ್ ಆಫ್ ಸರ್ವಿಸಿಂಗ್ ಇನ್ ರೈಲ್ವೇಸ್ ಅಂತ, ರೈಲ್ವೆ ಏನಾದರೂ ನೀವು ಸರ್ವಿಸ್ ಮಾಡ್ತೀರಿ ಅಂತ ಕೇಳ್ತಾರೆ, ಇಲ್ಲಿ ಎಸ್ ರೇಸ್ ಕೊಡಿ, ನೋ ಇದನ್ನು ಕೊಡಿ. ಕರೆಂಟ್ಲಿ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಇದೆ, ನಾನು ನಾನ್ ಅಪ್ಲಿಕೇಬಲ್ ಅಂತ ಕೊಟ್ಟಿದ್ದೀನಿ. ಬ್ಯಾಂಕ್ ಡೀಟೇಲ್ಸ್ ಫಾರ್ ರಿಫಂಡ್ ಫೀ, ಏನಾದರೂ ಫೀಸ್ ರಿಫಂಡ್ ಆಗಬೇಕಂದ್ರೆ ಬ್ಯಾಂಕ್ ಡೀಟೇಲ್ಸ್ ಕೊಡಿ. ಅಕೌಂಟ್ ನಂಬರು, ಅಕೌಂಟ್ ಹೋಲ್ಡರ್ ನಂಬರು, IFSC ಕೋಡು, ಈ ಥರ ಬ್ಯಾಂಕ್ ಡೀಟೇಲ್ಸನ್ನು ನೀವು ಕೊಟ್ಟು ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟು ಎಜುಕೇಷನ್ ಡೀಟೇಲ್ಸ್ ಕೇಳ್ತದು. ಎಜುಕೇಷನ್ ಡೀಟೇಲ್ಸಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಕ್ವಾಲಿಫಿಕೇಷನ್ ಸೆಲೆಕ್ಷನ್ ಮಾಡ್ಕೋಬೇಕಿಲ್ಲ. ನೀವು ಕೆಳಗಡೆ ಬಂದು ನಿಮ್ಮ ಕ್ವಾಲಿಫಿಕೇಷನ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡಿದ ತಕ್ಷಣ ನಿಮ್ಗೆ ಏನು ಅಂತ ಹೇಳಿದ್ರೆ ಎಲ್ಲ ಡೀಟೇಲ್ಸ್ ಕೇಳ್ತದೆ. ಕೆಲವೊಂದಿಷ್ಟು ಡೀಟೇಲ್ಸನ್ನು ಕೇಳುತ್ತೆ, ಯಾವಾಗ ನೀವು ಕೋರ್ಸನ್ನು ನಮ್ಗೆ ಕಂಪ್ಲೀಟ್ ಮಾಡಿದಿರಿ, ಅದು ಯೂನಿವರ್ಸಿಟಿ ಯಾವುದೆಲ್ಲ ಕೇಳುತ್ತೆ, ಅವೆಲ್ಲ ಹಾಕಿದ್ರೆ ಸೇವ್ ಕೊಟ್ಟರೆ ಈ ಥರ ನಿಮಗೆ ಕ್ವಾಲಿಫಿಕೇಷನ್ ಬರುತ್ತೆ. ಮ್ಯಾಟ್ರಿಕ್ಯುಲೇಷನ್ SLC 12 ಅಂತ ಇದೆ. ಮತ್ತು ಏನೇನು ನಿಮ್ಮ ಕ್ವಾಲಿಫಿಕೇಷನ್ ಇದೆಯಲ್ಲ ಆ ಕ್ವಾಲಿಫಿಕೇಷನ್ನು ನೀವು ಹಾಕಬೇಕಾಗತ್ತೆ. ಇಲ್ಲಿ ಕ್ವಾಲಿಫಿಕೇಷನ್ ಸೆಲೆಕ್ಷನ್ ಮಾಡ್ಕೊಂಡ ತಕ್ಷಣ ನಿಮ್ಮದೇ ಬರ್ತವೆ. 10+2 ಇದೆ. SLC ಮೊದಲೇ ನಿಮಗೆ ಆಲ್ರೆಡಿ ಅಪ್ಲಿಕೇಶನ್ ಆಗೋ ತೊಗೊಂಡಿರುತ್ತೆ. ಡಿಪ್ಲೊಮಾ ಇದ್ದರೆ ಡಿಪ್ಲೊಮಾ ಹಾಕಿ. ಆಕ್ಸಿಲರಿ ನರ್ಸಿಂಗ್ ಮಿಡ್ವೈಫರಿ ಇದೆ ನೋಡಿ, ಅಂದರೆ 10th ಆಲ್ರೆಡಿ ಇರಲೇಬೇಕಲ್ಲ, ಹೀಗಾಗಿ ಅದು ಆಟೋಮೆಟಿಕ್ ನೀವು ರಿಜಿಸ್ಟ್ರೇಷನ್ ಮಾಡುವಾಗ ತೊಗೊಂಡಿರುತ್ತೆ. ಇನ್ನು 10+2 ಇದೆ. ಆಕ್ಸಿಲರಿ ನರ್ಸಿಂಗ್ ಮಿಡ್ವೈಫರಿ ಇದೆ, ANM ಅಂತೀವಲ್ಲ ಅದಿದೆ. BSc ಹೋಮ್ ಸೈನ್ಸ್ ಇದೆ. ಈ ಥರ ಇದಾವೆ ನೋಡಿ ಕೋರ್ಸ್ಗಳು. ಡಿಪ್ಲೊಮಾಸ್ ಇದಾವೆ ನೋಡಿ, ಎಲ್ಲ ಡಿಪ್ಲೊಮಾ ಕೋರ್ಸ್ಗಳಿದ್ದಾವೆ. ಡಿಪ್ಲೊಮಾ ನ್ಯಾಷನಲ್ ಟ್ರೇಡ್ ಅಂತ ಇದೆ. 10+2 SLC 12 ಇದೆ. ಇದ್ಮೇಲೆ ಯಾವುದೋ ಸೆಲೆಕ್ಷನ್ ಮಾಡಿ ನೀವು ಸೇವ್ ಕೊಟ್ಟರೆ ಸೇವ್ ಆಗುತ್ತೆ. ನೀವು ಕೆಳಗಡೆ ಬಂದುಬಿಟ್ಟು ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳ್ತಾ, ವರ್ಕ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಅದನ್ನು ಹಾಕಿಬಿಟ್ಟು ನೀವು ನೆಕ್ಸ್ಟ್ ಅಂತ ಕೊಡಬೇಕು. ಸೇವ್ ಕೊಟ್ಟು ನೆಕ್ಸ್ಟ್ ಕೊಟ್ಟರೆ ಮತ್ತೆ ಅಪ್ಲೋಡ್ ಪ್ರೊಫೈಲ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಇಲ್ಲಿ ನೀವು ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡೋದು ಇದು ಬ್ರೌಸ್ ಅಂತ ಇಲ್ಲ. ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವೇನು ಮಾಡ್ಬೋದು, ನಿಮ್ಮ ಗ್ಯಾಲರಿಲಿರುವಂಥ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಪನ್ ಅಂತ ಮಾಡಿದ್ರೆ ಅದು ಬಂದು ಸೇವ್ ಬರುತ್ತೆ. ಇಲ್ಲಿ ನೋಡ್ಬೋದು, ಮತ್ತು ಅದು ಬಂದು ಏನಾಗುತ್ತೆ ಸೇವ್ ಆಗುತ್ತೆ. ಈ ಥರ ಫೋಟೋನ ಹಾಕಿ. ಫೋಟೋ ಎಷ್ಟು ಇರ್ಬೇಕಂದ್ರೆ 30 to 70 KB ಒಳಗಡೆ ಫೋಟೋಸ್ ಇರಬೇಕು. ಬ್ಯಾಕ್ಗ್ರೌಂಡ್ ಎಲ್ಲ ಕ್ಲಿಯರ್ ಇರಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಮತ್ತು ಸಿಗ್ನೇಚರ್ ಕೂಡ ಹೌದು. ಅದೇ ಥರ ಇಲ್ಲಿ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿಲಿಂದ ಫೋಟೋನ ತೆಗೆದು ನಿಮ್ಮ ಸೇವ್ ಅಂತ ಕೊಡ್ಬೋದು, ಸೇವ್ ಮಾಡ್ಬೋದು ಈ ಥರ ಫೋಟೋನ. ಆದಮೇಲೆ ಸೇವ್ ಕೊಟ್ಟು ಮತ್ತು ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟ ತಕ್ಷಣ ಅಪ್ಲಿಕೇಶನ್ ಫೋಟೋಗ್ರಾಫ್ ಅಪ್ಲಿಕೆಂಟ್ ಸಿಗ್ನೇಚರ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಈ ಥರ ಬರುತ್ತೆ. ಬಂದ ತಕ್ಷಣ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಪ್ರಿಫರೆನ್ಸ್ ಆ್ಯಂಡ್ ಪ್ರಿವ್ಯೂ ಅಂತ ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಎಲಿಜಿಬಲ್ ಪೋಸ್ಟ್ ಯಾವುದು ಅಂತ ಇರುತ್ತೆ. ಎಲಿಜಿಬಲ್ ಪೋಸ್ಟು ಅಪ್ಲೈ ಅಂತ ಇದೆ. ಇಲ್ಲಿ ಪ್ಲಸ್ ಐಕಾನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಇಲ್ಲೊಂದು ಪ್ಲಸ್ ಐಕಾನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅಲ್ಲಿ ನೋಡಿರಿ
ನರ್ಸಿಂಗ್ ಸೂಪರಿಂಟೆಂಡೆಂಟ್ ಅಂತ ಈ ಥರ ಆ ಕೋರ್ಸ್ ಮೇಲೆ ಆ ಪ್ಲಸ್ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೇನಾಗುತ್ತೆ ಆನ್ ಆರ್ಡರ್ ಆಫ್ ಪ್ರಿಫರೆನ್ಸ್ ಫಾರ್ ಎಲಿಜಿಬಲ್ ಪೋಸ್ಟ್ಸ್ ಜೂನ್ PU ಐ ಆಮ್ ಇಂಟ್ರೆಸ್ಟೆಡ್ ಟು ಅಪ್ಲೈ ಅಂತ ಇಲ್ಲಿ ಪೋಸ್ಟ್ಗಳು ಬರುತ್ತೆ. ಇಲ್ಲಿ ಬಂದಿದೆ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಅಂತ ಈ ಥರ ಬರಬೇಕು. ಈ ಬಾಕ್ಸಲ್ಲಿ ನೀವು ಯಾವ ಕೋರ್ಸಿಗೆ ಅಪ್ಲೈ ಮಾಡ್ತೀರಿ ಅದು ಬರಬೇಕು. ಇಲ್ಲಿ ಪ್ಲಸ್ ಇಲ್ಲಿ ಆಲ್ರೆಡಿ ಬಂದಿರುತ್ತೆ, ನಾನು ಆಲ್ರೆಡಿ ಅಪ್ಲಿಕೇಶನ್ ಹಾಕೋದ್ರಿಂದ ಅದು ಬಂದಿಲ್ಲ. ಅದ್ರ ಮೇಲೆ ಪ್ಲಸ್ ಐಕಾನ್ ಇರುತ್ತೆ, ಇಲ್ಲಿ ಒಂದು ಪೋಸ್ಟ್ ಇರುತ್ತೆ, ಆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಇದು ಬಂದರೆ ಆಯಿತು. ಆಮೇಲೆ ಏನು ಐ ಹ್ಯಾವ್ ಎಕ್ಸರ್ಸೈಸ್ ಆ್ಯಂಡ್ ಚೆಕ್ಡ್ ಮೈ ಆರ್ಡರ್ ಆಫ್ ದಿ ಪೋಸ್ಟ್ ಪ್ರಿಫರೆನ್ಸ್ ಫಾರ್ ದಿ ಪೋಸ್ಟ್ ಐ ಆಮ್ ಇಂಟ್ರೆಸ್ಟೆಡ್ ಟು ಅಪ್ಲೈ ಅಂತಲ್ಲ ಇದ್ರ ಮೇಲೆ ರೈಟ್ ಮಾರ್ಕ್ ಮಾಡಿ. ರೈಟ್ ಮಾರ್ಕ್ ಮಾಡಿ ಇಲ್ಲಿ ನೋಡಿ ಪ್ಲೇಸ್ ಇದೆ ನೋಡಿ, ನಿಮ್ಮ ಪ್ಲೇಸನ್ನು ಹಾಕಿ ನಾನೊಂದು ಹಾಕ್ತೀನಿ. ಹಾಕಿಬಿಟ್ಟು ಇಲ್ಲಿ ಐ ಹ್ಯಾವ್ ಡಿಕ್ಲೇರ್ಡ್ ಆದ ಇಲ್ಲಿ ರೈಟ್ ಮಾರ್ಕ್ ಕೊಟ್ಟು ನೀವು ಪ್ರಿವ್ಯೂ ಅಪ್ಲಿಕೇಶನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಅಪ್ಲಿಕೇಶನ್ ಆಗುತ್ತೆ, ಪ್ರಿವ್ಯೂ ಆಗುತ್ತೆ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಎಲ್ಲನೂ ನೇಮ್ ಅದೆಲ್ಲ ಕರೆಕ್ಟ್ ಇದೆಯೋ ಇಲ್ಲ ಅಂತೇಳಿ. ಎಲ್ಲವನ್ನು ಚೆಕ್ ಮಾಡಿಕೊಂಡು ಕಮ್ಯುನಿಟಿ ಡೀಟೇಲ್ಸ್ ಎಲ್ಲ ಇದೆ ನೋಡಿ ಇಲ್ಲಿ. ನೀವು ಯಾವ ಪೋಸ್ಟ್ ಆರ್ಡರ್ ಆಫ್ ಪ್ರಿಫರೆನ್ಸ್ ಪೋಸ್ಟ್ ಅಂತ ಇದೆ, ಇಲ್ಲಿ ಅಪ್ಲಿಕೇಶನ್ ಹಾಕಿರುವಂಥ ಪೋಸ್ಟ್ ಬರುತ್ತೆ. ಡಿಕ್ಲರೇಷನ್ ನೋಡ್ಬೋದು, ಇಲ್ಲಿ ನೋಡ್ಬೋದು ಐ ಹ್ಯಾವ್ ಚೆಕ್ಡ್ ದಿ ಅಬೌವ್ ಡೀಟೇಲ್ಸ್ ಆ್ಯಂಡ್ ಫೌಂಡ್ ಕರೆಕ್ಟ್ ಅಂತಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ನೀವು ಮತ್ತೆ ಎಡಿಟ್ ಮಾಡ್ಕೋಬೋದು. ಎಲ್ಲ ಕರೆಕ್ಟ್ ಇದ್ದರೆ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಅಪ್ಲಿಕೆಂಟ್ ವಿಲ್ ನಾಟ್ ಬಿ ಏಬಲ್ ಟು ಮೇಕ್ ಎನಿ ಕರೆಕ್ಷನ್ಸ್ ಇನ್ ದಿ ಆನ್ಲೈನ್ ಅಪ್ಲಿಕೇಶನ್ ಆಫ್ಟರ್ ಸಬ್ಮಿಷನ್. ಅಂದರೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ಮೇಲೆ ಏನು ಕರೆಕ್ಷನ್ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊದಲೇ ಚೆಕ್ ಮಾಡ್ಕೋಬೇಕಾಗುತ್ತೆ. ಚೆಕ್ ಮಾಡಿ ಈ ಎಸ್ ಅಂತ ಕೊಟ್ಟರೆ ಸಬ್ಮಿಟ್ ಕೊಟ್ಟರೆ ಏನಾಗುತ್ತೆ, ಫೀ ಡೀಟೇಲ್ಸ್ ಓಪನ್ ಆಗುತ್ತೆ, ಪೇಮೆಂಟ್ ಮಾಡೋದು ಓಪನ್ ಆಗುತ್ತೆ. ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ, ರಿಫಂಡ್ ಪಾಲಿಸಿ ಕೂಡ ಇದ್ರ ಮೇಲೆ ಕ್ಲಿಕ್ ಮಾಡೋದು ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು ಡಿಸ್ಕ್ರಿಪ್ಷನ್ ಅಪ್ಲಿಕೇಶನ್ ಫಾರ್ CN ನಂಬರ್ 2004 ವೇರಿಯಸ್ ಕ್ಯಾಟಗರೀಸ್ ಆಫ್ ಪ್ಯಾರಾಮೆಡಿಕಲ್ ಪೋಸ್ಟ್ ಅಂದರೆ ಟೋಟಲ್ ಅಮೌಂಟ್ ಪೇಡ್ ಟು ಬಿ ಪೇಡ್ ಅಂತ 500 ತೋರಿಸ್ತಾ ಇದೆ ನೋಡ್ಬೋದು. ಇದನ್ನು ಯಾವ ಥರ ನೀವು ಪೇಮೆಂಟ್ ಮಾಡಬೇಕು ಅಂದರೆ ಇಲ್ಲಿ ನೋಡ್ಬೋದು ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ. ಕ್ಯಾನ್ಸಲ್ ಇದೆ, ಪೇ ವಿತ್ SBI ಪೇ ಅಂತಿದೆ, ಪೇ ವಿತ್ CSC ವಾಲೆಟ್ ಅಂತಿದೆ. ನಾನು ಪೇ ವಿತ್ SBI ಪೇ ಅಂತ ಕೊಡ್ತೀನಿ. ಇಲ್ಲಿ ನೋಡ್ಬೋದು ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಇದೆ. ಓಕೆ ಅಂತ ಅಗ್ರಿ ವಿತ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಪ್ರೊಸೀಡ್ ಅಂತ ಕೊಡಿ. ಪ್ರೊಸೀಡ್ ಅಂತ ಕೊಟ್ಟ ತಕ್ಷಣ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ಪೇಮೆಂಟ್ ಮಾಡ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಪೇಮೆಂಟ್ ಮಾಡ್ಬೋದು, ಎಲ್ಲನೂ ಆಪ್ಷನ್ ಇದ್ದಾವೆ. ಇಲ್ಲಿ ನೀವು ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಕಾರ್ಡ್ ನಂಬರ್ ಹಾಕ್ಬೋದು. ಎಷ್ಟು ಕಾರ್ಡ್ ನಂಬರ್ ಹಾಕಿ ಮತ್ತು ನೇಮ್ ಆಫ್ ದಿ ಕಾರ್ಡ್ ಹೋಲ್ಡರ್ ಹಾಕಿ ಇಲ್ಲಿ ಹಾಕಿ ಮತ್ತು ಮಂತ್ ಡೇಟ್ ಎಕ್ಸ್ಪೈರಿ ಡೇಟ್ ಹಾಕಿ. GST ಫಾರ್ ಕ್ಲೇಮಿಂಗ್ ಇನ್ಪುಟ್ ಆಪ್ಷನಲ್ ಅಂತ ಇದೆ. ಇಷ್ಟು ಹಾಕಿಬಿಟ್ಟು ಯೂಸ್ ದಿ GST ಫಾರ್ ಕ್ಲೇಮಿಂಗ್ ಇನ್ಪುಟ್ ಅಂತ ಕೊಟ್ಟು ಪೇ ನಾವು ಅಂತ ಕೊಟ್ಟರೆ ಏನಾಗುತ್ತೆ, ನಿಮ್ಗೇನಾಗುತ್ತೆ ಪೇಮೆಂಟ್ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ ಮತ್ತೇನೋ ಅಪ್ಡೇಟ್ಸ್ ಅಂತ ತಿಳಿಸ್ತಾನೆ ಇರ್ತೀನಿ. ನಾವು ಮಾಡುವಂಥ ವಿಡಿಯೋಸ್ ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು. ಇಲ್ಲಿ UPI ಪೇಮೆಂಟ್ ಕೂಡ ಮಾಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ UPI ಪೇಮೆಂಟ್ ಮಾಡ್ಬೋದು. ಫೋನ್ಪೇ ಅದೇ ಫೋನ್ಪೇನ ಬಳಸಿ, ಪೇಟಿಎಮ್ ಇದೆ.
ಡೆಬಿಟ್ ಕಾರ್ಡು ಈ ಥರ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಡೆಬಿಟ್ ಕಾರ್ಡ್ ಮೂಲಕ ಮಾಡ್ತೀರಿ, ಇದ್ರ ಮೇಲೆ ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡ್ತೀರಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಬರೋಲ್ಲ, ಅದು ಇಲ್ಲಿ ಮಾಡಿದ್ರೆ ಬರುತ್ತೆ. ನೀವು ಇಲ್ಲಿ ಯು ಪಿ ಐ ಪೇಮೆಂಟ್ ಮಾಡ್ತೀರಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಯು ಪಿ ಐ ID ಹಾಕ್ಬೇಕು ಅಥವಾ ಯು ಪಿ ಐ QR ಕೋಡನ್ನು ಹಾಕಬೇಕು. ಅದ್ರ ಮೇಲೆ ನೀವು ಪೇಮೆಂಟ್ ಮಾಡ್ಬೋದು. ಇಲ್ಲಿ ಯು ಪಿ ಐನ ಸೇಫ್ಟಿಗೋಸ್ಕರ ಯು ಪಿ ಐ ಹಾಕಲ್ಲ ಈಗ. ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಎಂಟರ್ ಯು ಟಿ ಪಿ ಮಾಡಬೇಕು. ವ್ಯಾಲಿಡ್ ಯು ಪಿ ಐ ID ಇಲ್ಲಿ ಹಾಕಬೇಕಾಗುತ್ತೆ. ಯು ಪಿ ಐ ID ಹಾಕಿ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಸೇಫ್ಟಿಗೋಸ್ಕರ ಈಗ ಹಾಕಲ್ಲ ಸ್ನೇಹಿತರೆ. ಯು ಪಿ ಐ ಹಾಕಿಬಿಟ್ಟು ಪೇಮೆಂಟ್ ಮಾಡಿ. ಅಥವಾ ಡೆಬಿಟ್ ಕಾರ್ಡ್ ನಿಮ್ಮ ಇಲ್ಲ ಅಂತ ಹೇಳಿದ್ರೆ ಇವಾಗ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಮೂಲಕ ಪೇಮೆಂಟ್ ಮಾಡ್ಬೋದು. ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಪೇಮೆಂಟ್ ಮಾಡ್ಬೋದು. SBI ಅಂತದ್ದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಎಲ್ಲ ಡೀಟೇಲ್ಸ್ ಕೊಡಬೇಕಾಗುತ್ತೆ. SBI ಸೆಲೆಕ್ಷನ್ ಮಾಡ್ಕೋಬೇಕು. ಈ ಥರ ಯಾವ್ದು ಬೇಕೋ ಅದು ಪೇಮೆಂಟ್ ಮಾಡಿ.